ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಕೈ ಕೊಡುವಂತ ಲಕ್ಷಣ ಕಾಣ್ತಾ ಇದೆ. ರಾಜಧಾನಿ ಬೆಂಗಳೂರಿಗೂ ಕೂಡ ಜಲಕಂಟಕ ಕಾದಿದೆ ಅನ್ನೋದು ಖಚಿತವಾಗ್ತಾ ಇದೆ. ಹನಿ ನೀರನ್ನ ಬಳಸೋದಕ್ಕೂ ಕೂಡ 10 ಬಾರಿ ಯೋಚಿಸಬೇಕಾದಂತ ಸ್ಥಿತಿ ಇದೆ. ಮಳೆ ಬರ್ತಿಲ್ಲ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. 4 ಜಲಾಶಯಗಳು ಕಾವೇರಿ ಬೆಲ್ಟಲ್ಲಿ, ಕೆಆರ್ಎಸ್, ಹಾರಂಗಿ, ಅದರ ಜೊತೆಗೆ ಹೇಮಾವತಿ ಮತ್ತು ಕಬಿನಿ. ಇದಕ್ಕೆ ಇನ್ಫ್ಲೋ ಇಲ್ಲ. ಈ ಸದ್ಯಕ್ಕೆ ಒಳಹರಿವಿನ ಪ್ರಮಾಣ ಬಹಳ ಕಡಿಮೆ ಇದೆ. ಮಳೆ ಬರದೇ ಇದ್ರೆ ಬೆಂಗಳೂರಿನ ಪರಿಸ್ಥಿತಿ ಏನು ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ. BWSSB ಕೂಡ ಅಲರ್ಟ್ ಆಗ್ತಾ ಇದೆ. ಕುಡಿಯೋ ನೀರನ್ನ ಒದಗಿಸೋದು ಹೆಂಗೆ? ಕಾವೇರಿ ನೀರಾವರಿ ನಿಗಮಕ್ಕೆ ಪತ್ರ ಬರೆದಿದೆ. ಜಲಮಂಡಳಿ 9.56 TMC ನೀರನ್ನ ಕಾಯ್ದಿರಿಸಿ. BWSSB ಹೇಳ್ತಾ ಇರೋದು ಬೆಂಗಳೂರಿನ ಕುಡಿಯೋ ನೀರಿನ ಉದ್ದೇಶಕ್ಕಾಗಿ 9.5 TMC ನೀರನ್ನ ಕಾಯ್ದಿರಿಸಿ. ಅದರ ಅರ್ಥ ಏನು ಅಂತಂದ್ರೆ, ನಾಲೆಗಳಿಗೆ ನೀರು ಹರಿಸಬೇಡಿ, ರೈತರಿಗೆ ನೀರು ಕೊಡಬೇಡಿ. ಮಂಡ್ಯ ಭಾಗದ ರೈತರು ಮಳೆಯ ನಿರೀಕ್ಷೆಯಲ್ಲಿದ್ದಾರೆ ಮತ್ತು ನೀರಿನ ನಿರೀಕ್ಷೆಯಲ್ಲಿದ್ದಾರೆ. BWSSB ಹೇಳ್ತಾ ಇದೆ, ಬೆಂಗಳೂರಿಗೆ ನೀರಿನ ಪ್ರಾಬ್ಲಮ್ ಆಗತ್ತೆ, ದಯವಿಟ್ಟು ನೀರನ್ನ ರಿಸರ್ವ್ ಇಟ್ಕೊಳ್ಳಿ. 9.5 TMC ನೀರನ್ನ ಕೃಷಿ ಉದ್ದೇಶಕ್ಕೆ ಕೊಡಬೇಡಿ, ಕುಡಿಯೋ ನೀರಿನ ಬಳಕೆಗೆ ಅಗತ್ಯ ಇದೆ. ಮುಂಗಾರು ಆರಂಭ ಆದರೂ ರಾಜ್ಯದಲ್ಲಿ ನಿರೀಕ್ಷಿತ ಪ್ರಮಾಣದ ಮಳೆ ಆಗ್ತಾ ಇಲ್ಲ. ಮುಂಗಾರು ಮಳೆ ಕೊರತೆಯಾದರೆ ಮುಂದೆ ದೊಡ್ಡ ಸಂಕಷ್ಟದ ದಿನಗಳಿದ್ದಾವೆ. ಬೆಂಗಳೂರು 1,40,45,00,000 ಜನ ಬದುಕು ಕಟ್ಟಿಕೊಂಡಿರುವಂತ ನಗರ. ನೀರು ಒದಗಿಸೋದು ಹೇಗೆ? ಮುಂದಿನ 3 ತಿಂಗಳು ಬೆಂಗಳೂರಿಗೆ ಅತ್ಯಂತ ನಿರ್ಣಾಯಕ. ಕೆಆರ್ಎಸ್ ನಲ್ಲಿ ನೀರಿನ ಪ್ರಮಾಣ ವರ್ಷದಿಂದ ವರ್ಷ, ಕಳೆದ ವರ್ಷ ಕಂಪೇರ್ ಮಾಡಿದರೆ ತೀರಾ ಕಡಿಮೆ ಇದೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಸೆಪ್ಟೆಂಬರ್ ಅಲ್ಲೇ ಕುಡಿಯೋ ನೀರಿನ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಜಲಮಂಡಳಿ ಪ್ರಯತ್ನ ಮಾಡ್ತಾ ಇದೆ, ಏನು ಮಾಡಬಹುದು ಅಂತ ನೋಡ್ತಾ ಇದ್ದೀರಿ. ಕಳೆದ ವರ್ಷ ಎಷ್ಟಿತ್ತು ನೀರು, ಈ ವರ್ಷ ಎಷ್ಟಿದೆ? ಕೆಆರ್ಎಸ್ ನಲ್ಲಿ 22 TMC ಇತ್ತು ಕಳೆದ ವರ್ಷ. ಈ ವರ್ಷ 11 TMC ಇದೆ, ಅಂದ್ರೆ ಅರ್ಧದಷ್ಟು ಕಳೆದ ವರ್ಷ ಕಂಪೇರ್ ಮಾಡಿ. ಕಬಿನಿಯಲ್ಲಿ ನೀರಿದೆ, ಇನ್ಫ್ಲೋ ಇಲ್ಲ. ರಿಸರ್ವ್ ನೀರಿದೆ 5.6 TMC, ಕಳೆದ ಬಾರಿ ಇದ್ದಿದ್ದು 4.9 TMC, ಈ ಬಾರಿ ರಿಸರ್ವ್ ಇದೆ, ಇನ್ಫ್ಲೋ ಇಲ್ಲ. ಅಂದ್ರೆ ಕೇರಳದಲ್ಲೂ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗ್ತಿಲ್ಲ. ಕಬಿನಿ ತುಂಬಬೇಕು ಅಂತ ಅಂದ್ರೆ ಕೇರಳದಲ್ಲಿ ಮಳೆ ಆಗಬೇಕು. ಕೇರಳದಲ್ಲಿ ಮಳೆ ಆಗ್ತಾ ಇಲ್ಲ. ಕೆಆರ್ಎಸ್ಗೆ ನೀರು ಹರಿದು ಬರಬೇಕು ಅಂತ ಆದ್ರೆ ನಮ್ಮ ಕೊಡಗು ಭಾಗದಲ್ಲಿ ಮಳೆ ಆಗಬೇಕು. ಆ ಭಾಗದಲ್ಲೂ ಮಳೆ ಆಗ್ತಾ ಇಲ್ಲ. ಈ ಕಡೆ ಸಕಲೇಶ್ಪುರ ಭಾಗದಲ್ಲಿ ಮಳೆ ಆದ್ರೆ ಹೇಮಾವತಿಗೆ ಇನ್ಫ್ಲೋ ಬರುತ್ತೆ, ಅಲ್ಲೂ ಮಳೆ ಇಲ್ಲ. ಸೊ ಈ ಸ್ಥಿತಿಯಲ್ಲಿ ಪರಿಸ್ಥಿತಿಯನ್ನ ನಿಭಾಯಿಸೋದು ಹೇಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.